ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಚೇತನ್. ಸೀರೆ ಸಂತೆಗಳ ಮೂಲಕ ರಾಧಾನ ಎಲ್ಲರ ಮನೆ ಮಗ ಮಾಡಿದ್ದೀರಾ ಆಲ್ರೆಡಿ. ಈಗ ಮಗಳಿಗೆ ಮನೆ ಕಟ್ಕೊಟ್ಟಿದ್ದೀರಾ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಓಹೋ, ನಾನು ಐ ಥಿಂಕ್ ಅದೇ ಹೇಳ್ತೀನಿ, ಇದು ಯಾವ ಕನಸು ಅಲ್ಲ, ಸುಮ್ಮನೆ ಒಂದು ಹಠದಿಂದ ಶುರುವಾಗಿದ್ದು. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದ ಎಲ್ಲ ಹೆಣ್ಮಕ್ಳಿಗೆ ಕೃತಜ್ಞತೆ ಇದೆ. ಅಂದರೆ ನಾನು ಏನೇ ಹೆಜ್ಜೆ ಇಟ್ರು ಪಾಪ ಅವರು ನಂಬಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕೋ ಮಾಡ್ತೀನಿ. ಅಂದರೆ ಒಳ್ಳೊಳ್ಳೆ ಸೀರೆಗಳನ್ನು ಸೋರ್ಸ್ ಮಾಡೋದಾಗಿರ್ಬೋದು, ಅದಕ್ಕೆ ರೈಟ್ ಪ್ರೈಸ್ ಆಗಿರ್ಬೋದು. ನಿಮಗೆ ಗೊತ್ತಾ ಚೇತನ್, ಪ್ರತಿ ಸಂತೆನಲ್ಲೂ ಬಂದವ್ರ ಹೆಣ್ಮಕ್ಳ ಬಾಯಿನಲ್ಲಿ ಒಂದೇ ಇರೋದು, ಲವ್ ದ ವೆರೈಟಿ ಹಿಯರ್, ವಿಚ್ ಮೀನ್ಸ್ ನಾನು ಏನೋ ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ. ಸೊ ದಟ್ ಈಸ್ ಒನ್. ನೆಕ್ಸ್ಟು ರಾಧಾದು ಜವಾಬ್ದಾರಿ ಏನಂದರೆ, ಇವಾಗ ಈಗ ಸೀರೆ ಅಂದ ತಕ್ಷಣ ಹೆಂಗೆ RJ ಅಂದ ತಕ್ಷಣ ಜನ ರ್ಯಾಪಿಡ್ ರಶ್ಮಿನ ಹಾಪಿಸ್ಕೋತಾರೋ, ನೆಕ್ಸ್ಟು ಸೀರೆ ಅಂದ ತಕ್ಷಣ ರಾಧಾ ಬೈ ರ್ಯಾಪಿಡ್ ರಶ್ಮಿನ ಹಾಪಿಸ್ಕೊಂಡ್ರೆ ಅವಾಗ ನಾನು ಎಕ್ಸಾಮಲ್ಲಿ ಪಾಸ್. ಎಸ್, ಇವಾಗ ನೀವು ಇದೇ ಮಾತು ಹೇಳಿದ್ರಿ. ಮುಂಚೆ ಒಂದು ಕಾಲ ಇತ್ತು, ಇಲ್ಲಿ ರಶ್ಮಿ ಅಂತ ಹೇಳಿದ್ರೆ ಯಾರು RJ ಅಲ್ವಾ ಅಂತ ಕೇಳ್ತಿದ್ದ ಜನರು, ರೇಷ್ಮೆ ಸೀರೆ ಅಂತ ಹೇಳಿದ್ರೆ ಓ ರ್ಯಾಪಿಡ್ ರಶ್ಮಿ ಅಲ್ವಾ ಅಂತ ಹೇಳೋ ತರ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ನೆಕ್ಸ್ಟ್ ಗೋಲ್ ಏನಿದೆ? ಮೈ ನೆಕ್ಸ್ಟ್ ಗೋಲ್ ಇಸ್ ಐ ಶುಡ್ ಹ್ಯಾವ್ ಲಾಡ್ ಆಫ್ ರಾಧಾ ಸ್ಟೋರ್ಗಳು ಅಕ್ರಾಸ್ ಬೆಂಗಳೂರು, ಅಕ್ರಾಸ್ ಕರ್ನಾಟಕ. ನಾನು ನಿಜವಾಗ್ಲೂ ಯಾರು ಕಾಂಪಿಟೇಷನ್ಗೂ ಹೋಗ್ತಾ ಇಲ್ಲ, ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ಗೂ ಇಲ್ಲೂ ಆಂಟ್ರಪ್ರಿನರ್ಸ್ ಇದ್ದಾರೆ, ಇಲ್ಲೂ ಅಚೀವರ್ಸ್ ಇದ್ದಾರೆ ಅನ್ನೋದು, ಐ ಥಿಂಕ್ ದಟ್ ಮೆಸೇಜ್ ಶುಡ್ ಗೋ ಔಟ್. ಕೇಳಿದ್ರಲ್ವಾ? ಇನ್ನು ಕೆಲವು ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ರಾಧಾ ತುಂಬಾ ದೊಡ್ಡ ಬ್ರ್ಯಾಂಡ್ ಆಗಿ ನಿಲ್ಲುತ್ತೆ. ಇದಕ್ಕೆ ನಾನು ಸಾಕ್ಷಿ, ನೀವು ಸಾಕ್ಷಿ ಆಗಿರ್ತೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಗೇನ್ ಚೇತನ್, ಥ್ಯಾಂಕ್ಸ್ ಅ ಲಾಟ್.